ಗುರು ಸಮಯ ಬಂದ್ಬಿಟ್ಟು ಈಗ 11:30. ಟ್ರೈನ್ ಈಗ ರಾಯಚೂರಿನಲ್ಲಿದೆ. ನೋಡ್ತಾ ಇದ್ದೀರಾ, ತುಂಬ ರಶ್ ಕೂಡ ಆಗ್ತಾ ಇದೆ. ನನ್ನ ಟೈಮ್ ಆಯಿತು ಅಂತ ನಾವು ಕೂಡ ಮಲ್ಕೊಂಡಿದ್ದೀವಿ. ನೋಡಿ, ನಾನು ಹೇಳಿದ್ದೆ ಮುಂಚೆ ಕೋಲಾರದವರು ಒಬ್ಬರು ಬ್ರೋನ ಪರಿಚಯ ಮಾಡ್ಕೊಂಡೆ ಅಂತ. ಅವ್ರ ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ ನಾನು. ಹಾಯ್, ಗುಡ್ ಮಾರ್ನಿಂಗ್ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮಹಾಕುಂಭಮೇಳ ಜರ್ನಿಯ 2ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಗುರುವೆ. ಟೈಮ್ ಬಂದ್ಬಿಟ್ಟು ಇವಾಗ 8 ಗಂಟೆ ಹತ್ತಿರ ಆಗ್ತಾ ಇದೆ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಬಟ್ ವಾಶ್ರೂಮ್ ಮಾತ್ರ ತುಂಬ ರಶ್ ಇದೆ ಅಂತ ಅಲ್ಲಿ ವೇಟ್ ಮಾಡಿಕೊಂಡು ಕೂತಿದ್ದಾರೆ. ಎಲ್ಲ ಕ್ಲಿಯರ್ ಆದಮೇಲೆ ನಾವು ಕೂಡ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಫೈನಲಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗೋ ತನಕ ವೆಯ್ಟ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆಯಿತು ಗುರುವೆ. ಈಗ ನೋಡ್ತಾ ಇದ್ರೆ ನನ್ನ ಪಕ್ಕ ಕೂತಿರೋರು ನಿಮಗೆ ನೈಟ್ ಹೇಳಿದ್ದೆ, ಕೋಲಾರದವರೊಬ್ಬರು ಬ್ರೋ ಅಂತ ಹೇಳ್ಬಿಟ್ಟು. ಇವ್ರ ಹೆಸರು ಸಂಜಯ್ ಅಂತೇಳಿ. ಇವರು ಫ್ಯಾಮಿಲಿ ಮೆಂಬರ್ಸು ಟೋಟಲ್ 15 ಜನ ಬಂದಿದ್ದಾರಂತೆ. ಸೇಮ್ ಈಗ ತಿಂಡಿ ಸಮಯ ಗುರುವೆ. ಟಿಫನ್ನು ಎಲ್ಲಿ ತಗೊಂಡೆ ಅಂತ ಯಾರು ಯೋಚನೆ ಮಾಡಬೇಡಿ. ನನಗೀಗ ಟಿಫನ್ ಕೊಟ್ಟಿರೋದು ಇದೇ ಫ್ಯಾಮಿಲಿ, ಈ ಕೋಲಾರ ಫ್ಯಾಮಿಲಿ ಏನಿದೆ ಇವರು ನನಗೀಗ ಟಿಫನ್ ಕೊಟ್ಟಿದ್ದಾರೆ. ರೊಟ್ಟಿ ಮತ್ತು ಚಟ್ನಿ ಪುಡಿ ತೊಗೊಂಡಿದ್ರು ಅವರು ಕೂಡ. ಸೊ ನನಗೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಟಿ ಬಂದುಬಿಟ್ಟು ಟಿಕೆಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಟಿಕೆಟ್ ತೊಗೊಂಡಲ್ಲೇ ಬಂದಿರ್ತಾರಲ್ವ ಅವರಿಗೆಲ್ಲ ಟಿಕೆಟ್ಸ್ ಕೊಡ್ತಾರೆ. ಏನು ಪೆನಾಲ್ಟಿನ ಹಾಕೋದಿಲ್ಲ, ಮಾಮೂಲಿ ಸ್ಲೀಪರ್ ಕೋಚಿನ ಸೀಟ್ ಏನಿರುತ್ತೆ ಅದನ್ನೇ ಕೊಡ್ತಾರೆ. ಟೀ ಮಾತ್ರ ಸಖತ್ತಾಗಿತ್ತು ಗುರು, ಅದಕ್ಕೆ ನಾನು 2 ಸಲ ತಗೊಂಡು ಕುಡಿದೆ. ಈ ಟ್ರೈನಲ್ಲಿ ಡ್ರಿಂಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ಬಂದು ಸೇಲ್ ಮಾಡ್ತಾರೆ ಗುರುವೆ. ನೀವು ನೋಡ್ತಾ ಇದ್ದೀರಾ, ಪಾನು ಗುಟ್ಕ ಎಲ್ಲ ಬಂದು ಮಾರ್ತಾ ಇದ್ದಾರೆ ಅಲ್ಲಿ. ಸ್ವಲ್ಪ ಹೊತ್ತು ಅಮ್ಮ ಹೊಡೆಯುತ್ತವನಿಗೆ ಹಿಂಗೆ ಆಡ್ತಿದ್ರೆ ಹೊಡ್ಸ್ಕೊತಾನೆ ಅವನು ಒಮ್ಮಂಕೆಲಿ. ಈ ಅಮ್ಮ ರಚ್ಚಿಗಿದ್ದಾರೆ, ಸಿ ಬ್ಯಾಂಡ್ ಮಾರ್ಬಿಟ್ಟು ಸುಮ್ಮನೆ ಹೋಗೋದು ಬಿಟ್ಟು. कितने बार बोले भैया, मैं उसको 3 बार बोली थे। फिर से आके अमृत ले लो ना, इधर देख फिर से। ಗುರುವೆ ಅಂತೂ ಮಧ್ಯಾಹ್ನ ಊಟ ಟೈಮ್ ಕೂಡ ಆಯಿತು ಗುರುವೆ. ಊಟನೂ ಕೂಡ ಅದೇ ಕೋಲಾರ ಫ್ಯಾಮಿಲಿಯವರೇ ನಂಗೆ ಕೊಟ್ಟಿದ್ದಾರೆ. ಈಗ ನೋಡಿ, ಒಬ್ಬರು ಆ ಕಡೆ ಒಬ್ಬರು ಊಟ ಮಾಡ್ತಿದ್ದಾರೆ. ಊಟ ಏನೋ ಆಯಿತು ಗುರುವೆ. ಇವಾಗ ಹ್ಯಾಂಡ್ ವಾಶ್ ಮಾಡೋದೇ ಇರೋದು ಟಾಸ್ಕ್ ಅಂದರೆ. ನೋಡಿ ಇಲ್ಲಿ ಎಷ್ಟು ರಶ್ ಆಗಿದೆ. ಎಲ್ಲರೂ ಊಟ ಮಾಡಿಬಿಟ್ಟು ಹ್ಯಾಂಡ್ ವಾಶ್ಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. ಎಲ್ಲರದ್ದು ಹ್ಯಾಂಡ್ ವಾಶ್ ಆದಮೇಲೆ ನಾನು ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಅಲ್ಲಿ. ಗುರು ಇವಾಗ ಟೈಮ್ ಬಂದ್ಬಿಟ್ಟು 3:30 ಮಧ್ಯಾಹ್ನ. ಇವಾಗ ಟ್ರೈನು ಬೂಸ್ವಾಲ್ ಅನ್ನೋ ಜಂಕ್ಷನಲ್ಲಿದೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಊಟ ಮಾಡ್ತಿದ್ದಾರೆ. ಇಲ್ಲಿ ಊಟ ಸಿಗುತ್ತೆ, ದೋಸೆ, ವಡಾಪಾವು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ಫ್ರೂಟ್ಸ್ ಕೂಡ ಸಿಗುತ್ತೆ ಇಲ್ಲಿ. ಊಟ ಏನೋ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಸ್ವಲ್ಪ ನಿದ್ದೆ ಕೂಡ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ ಮತ್ತೆ. ಗುರು ಒಳ್ಳೆ ನಿದ್ದೆ ಬಂದಿತ್ತು ಮಾತ್ರ. ಇವಾಗ ನಾವು ಇಟಾರ್ಸಿ ಅನ್ನೋ ಜಂಕ್ಷನಲ್ಲಿ ಇದ್ದೀವಿ. ಇದು ಕೂಡ ಮೇನ್ ಜಂಕ್ಷನ್, ಇಟಾರ್ಸಿ ಅನ್ನೋ ಜಂಕ್ಷನ್ ಕೂಡ. ಸೊ ನೋಡಿ, ಇಲ್ಲಿ ಜನ ತುಂಬ ತುಂಬ್ಕೊಳ್ತಿದ್ದಾರೆ. ಟ್ರೈನ್ ತುಂಬ ರಶ್ ಆಗ್ತಾ ಇದೆ. ಅವ್ರು ಕೂಗಾಡೋದು ನೋಡಿ ನಾನು ಎದ್ಬಿಟ್ಟೆ. ಟೈಮ್ ಈಗ 9:30. ಊಟದ ಸಮಯ ಗುರು. ಈಗ ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ಇವಾಗಲೂ ಕೂಡ ಅದೇ ಕೋಲಾರ ಫ್ಯಾಮಿಲಿಯವರು ನನಗೆ ಊಟ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್.
ನಾನು ನೋಡಿ ಬೂಸ್ವಾಲ್ ಜಂಕ್ಷನ್ನಲ್ಲಿ ಬಾಳೆಹಣ್ಣು ತಗೊಬಂದೆ, ತಿಂದ್ಬಿಟ್ಟು ಉಳಿದಿದ್ದ ಬಾಳೆಹಣ್ಣ ಫ್ಯಾನ್ ಹತ್ರ ಸ್ಟ್ಯಾಂಡ್ ಮಾಡ್ಕೊಬಿಟ್ಟು ಅಲ್ಲಿಟ್ಟಿದ್ದೀನಿ. ಮಾಡಿಬಿಡಿ ನೋಡಿ, ಸ್ಲೀಪರ್ ಬೋಗಿ ಎಲ್ಲ ಜನರಲ್ ಬೋಗಿ ಆಗಿಬಿಟ್ಟಿದೆ. ಇನ್ನು ಪಿಕ್ಚರ್ ಬಾಕಿ ಬ್ರೋ, ಬೆಳಗ್ಗೆ 9 ಗಂಟೆ ಒಳಗಡೆ ಇನ್ನೂ ಫುಲ್ ಆಗುತ್ತೆ ನೋಡಿ. ಇವನು ಯಾರೋ ಸಾಹಸ ಮಾಡ್ತವನೆ. ಸರಿ ಓಕೆ ಗುರುವೆ, ಇವಾಗ ಮಲಗುವ ಸಮಯ. ಟೈಮ್ ಈಗ 11:30. ಸೊ ಮಲ್ಕೊಂಡ್ಲೇಬೇಕು, ಈಗ ನಿದ್ದೆ ಬೇರೆ ತುಂಬ ಬರ್ತಾ ಇದೆ. ಬೆಳಗಿನ ಜಾವ ಒಂದು 4:30 ಇಲ್ಲ 5 ಗಂಟೆಗೆ ಪ್ರಯಾಗ್ರಾಜ್ ಜಂಕ್ಷನ್ ಬರುತ್ತೆ. ಸೊ ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ನಮ್ಮ ಹುಡುಗ ಒಬ್ಬ ಇಳ್ಕೋತಾನೆ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 5:15 ಗುರುವೆ. ನಾನು ನಿಮಗೆ ಹೇಳಿದ್ದೆ ನೈಟ್ ಮಲ್ಕೋಬೇಕಾದ್ರೆ 4:15, 4:15 ಇಲ್ಲ 5 ಗಂಟೆಗೆ ಪ್ರಯಾಗ್ರಾಜ್ ಜಂಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಪ್ರಯಾಗ್ರಾಜ್ ಜಂಕ್ಷನಲ್ಲಿ ನಮ್ಮ ಹುಡುಗ ಒಬ್ಬ ಇಳ್ಕೋತಾನೆ ಅಂತ ಕೂಡ ಹೇಳಿದ್ದೆ ನಿಮಗೆ. ಅವನಿಗೆ ಇಳ್ಕೊಂಡಿದ್ದಾನೆ. ಸೊ ಅವನಿಗೆ ಬಾಯ್ ಮಾಡೋಣ ಅಂತ ಎದ್ದಿದ್ದೀನಿ ಅಷ್ಟೇ. 3 hours later. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಬೆಳಗಿನ ಜಾವ 8 ಗಂಟೆ ಟೈಮ್. ಈಗ ನಾನು ವಾರಣಾಸಿ ಎಂಟ್ರಿ ಆಗಬೇಕು ನಾನು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಡೇ 3 ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಗುರು. ಇಲ್ಲ ಭಾಳ ಆಯ್ತು.